ಗಳ ಜೀವನಾಡಿ ತುಂಗಭದ್ರಾ ನದಿ ನೀರು ಖಾಲಿ ಆಗ್ತಾ ಇದೆ. ನೀರು ಕಡಿಮೆ ಆಗ್ತಾ ಇದೆ. ಜನರಲ್ಲಿ ಆತಂಕ ಕೂಡ ಶುರುವಾಗಿದೆ. ಬೇಸಿಗೆ ಆರಂಭದಲ್ಲೇ ಡ್ಯಾಂ ಖಾಲಿ ಆಗ್ತಾ ಇರೋದು ಚಿಂತೆಗೀಡು ಮಾಡಿದೆ. ಆ ಬಗ್ಗೆ ಒಂದು ವರದಿ ಇದೆ, ನೋಡ್ಕೊಂಡು ಬನ್ನಿ. ನೀರಿಲ್ಲ ತುಂಗಭದ್ರಾ ಡ್ಯಾಂನಲ್ಲಿ ನೀರಿಲ್ಲ. 4 ಜಿಲ್ಲೆಯ ಅನ್ನದಾತರಲ್ಲಿ ಹೆಚ್ಚಾಯಿತು ಆತಂಕ. ಕರುನಾಡಲ್ಲಿ ಬೇಸಿಗೆ ಆರಂಭದಲ್ಲೇ ಹಲವೆಡೆ ಭೀಕರ ಜಲಕ್ಷಾಮ ಎದುರಾಗಿದೆ. ಬೇಸಿಗೆ ಶುರುವಿನಲ್ಲೇ ಹಳ್ಳ ಕೊಳ್ಳಗಳೆಲ್ಲ ಬತ್ತಿ ಹೋಗಿವೆ. ಇದರ ಪರಿಣಾಮ ಜಮೀನಿನಲ್ಲಿ ಅನ್ನದಾತರು ಬೆಳೆದ ಬೆಳೆಗಳೆಲ್ಲ ಕಮರಿ ಹೋಗ್ತಿವೆ. ಅದರಲ್ಲೂ ಕೊಪ್ಪಳ, ರಾಯಚೂರು, ಬಳ್ಳಾರಿ, ವಿಜಯನಗರ ಜಿಲ್ಲೆಗಳಲ್ಲಿ ದಾಹ ತೀರಿಸೋ ತುಂಗಭದ್ರಾ ಜಲಾಶಯದ ನೀರಿನ ಮಟ್ಟ ಕಡಿಮೆಯಾಗ್ತಿರೋದು ಭಾರೀ ಆತಂಕ ಸೃಷ್ಟಿಸಿದೆ. 101 ಟಿಎಂಸಿ ಸಾಮರ್ಥ್ಯವುಳ್ಳ ಈ ಜಲಾಶಯದಲ್ಲಿ ಸದ್ಯ ಮಾರ್ಚ್ ಅಂತ್ಯದವರೆಗೆ ಮಾತ್ರ ರೈತರ ಬೆಳೆಗಳಿಗೆ ಸಾಕಾಗುವಷ್ಟು ನೀರು ಸಂಗ್ರಹವಿದೆ. ಆಂಧ್ರ ಮತ್ತು ತೆಲಂಗಾಣದ ಪಾಲಿನ ನೀರು ಬಿಟ್ಟು ಡ್ಯಾಂನಲ್ಲಿ ಕೇವಲ 10 ಟಿಎಂಸಿ ನೀರು ಮಾತ್ರ ಬಾಕಿ ಉಳಿದಿದ್ದು, ಬೇಸಿಗೆ ಕಾಲ ಕಳೆದು ಮಳೆ ಆರಂಭದವರೆಗೆ ಮುಂದೇನು ಎಂಬ ಚಿಂತೆ ಜನರಲ್ಲಿ ಮೂಡಿದೆ. ಟೋಟಲಿ ಕರ್ನಾಟಕ ಕೋಟಕ್ಕೆ ಹೇಳೋದಾದರೆ ಇವತ್ತಿಗೆ ಸಂಬಂಧಪಟ್ಟಂಗೆ 10 ಟಿಎಂಸಿ ಪಾಯಿಂಟ್ 10.38 ಟಿಎಂಸಿ ಇದೆ. ಮತ್ತು ಆಂಧ್ರ ಪ್ರದೇಶದ್ದು 4.07 ಟಿಎಂಸಿ ಇದೆ. ಒಟ್ಟಾರೆ ಒಂದು 14 ಟಿಎಂಸಿಯಷ್ಟು ಬಳಕೆಗೆ ಯೋಗ್ಯವಾದ ನೀರಿದೆ. ಉಳಿದಿದ್ದು ಆಪರೇಷನ್ನು ಡೆಡ್ ಸ್ಟೋರೇಜು ಮತ್ತು ಸಿಸ್ಟಮ್ ಲಾಸಸ್ ಅಂತೇಳಿ ತೆಗೆದುಬಿಟ್ಟು ಒಟ್ಟಾರೆಯಾಗಿ ಇವತ್ತಿಗೆ 14 ಟಿಎಂಸಿ ಇದೆ. ಮಾರ್ಚ್ 30ರವರೆಗೂ ಕೃಷಿಗೆ ನೀರು ಬಿಟ್ಟರೂ ರೈತರ ಫಸಲಿಗೆ ನೀರು ಸೇರೋದು ಡೌಟ್. ಹೀಗಾಗಿ ರೈತರು ಏಪ್ರಿಲ್ ಅಂತ್ಯದವರೆಗೂ ನೀರು ಹರಿಸುವಂತೆ ಬೇಡಿಕೆ ಇಟ್ಟಿದ್ದಾರೆ. ಆದರೆ ಬೇಸಿಗೆ ಆರಂಭಕ್ಕೂ ಮುನ್ನವೇ ಡ್ಯಾಂನಲ್ಲಿ ನೀರಿನ ಕೊರತೆ ಉಂಟಾಗಿದೆ. ಈ ಬಾರಿ ಜಲಾಶಯದ ಕ್ರಸ್ಟ್ ಗೇಟ್ ಕಿತ್ತು ನೀರು ಪೋಲಾದ ಬಳಿಕವೂ ವರುಣದೇವನ ಕೃಪೆಯಿಂದ ಮತ್ತೆ ಜಲಾಶಯ ಭರ್ತಿಯಾಗಿತ್ತು. ಆದರೆ ಸದ್ಯ ಬೇಸಿಗೆ ಆರಂಭದಲ್ಲೇ ಡ್ಯಾಂ ಖಾಲಿಯಾಗುವ ಆತಂಕ ಶುರುವಾಗಿದೆ. ಈರಯ್ಯ ಹಿರೇಮಠ್, ರಿಪಬ್ಲಿಕ್ ಕನ್ನಡ. 4 ಜಿಲ್ಲೆಗಳ ಜೀವನಾಡಿ ತುಂಗಭದ್ರಾ ನದಿ ನೀರು ಖಾಲಿ ಆಗ್ತಾ ಇದೆ. ನೀರು ಕಡಿಮೆ ಆಗ್ತಾ ಇದೆ. ಜನರಲ್ಲಿ ಆತಂಕ ಕೂಡ ಶುರುವಾಗಿದೆ. ಬೇಸಿಗೆ ಆರಂಭದಲ್ಲೇ ಡ್ಯಾಂ ಖಾಲಿ ಆಗ್ತಾ ಇರೋದು ಚಿಂತೆಗೀಡು ಮಾಡಿದೆ. ಆ ಬಗ್ಗೆ ಒಂದು ವರದಿ ಇದೆ, ನೋಡ್ಕೊಂಡು ಬನ್ನಿ. ನೀರಿಲ್ಲ ತುಂಗಭದ್ರಾ ಡ್ಯಾಂನಲ್ಲಿ ನೀರಿಲ್ಲ. 4 ಜಿಲ್ಲೆಯ ಅನ್ನದಾತರಲ್ಲಿ ಹೆಚ್ಚಾಯಿತು ಆತಂಕ. ಕರುನಾಡಲ್ಲಿ ಬೇಸಿಗೆ ಆರಂಭದಲ್ಲೇ ಹಲವೆಡೆ ಭೀಕರ ಜಲಕ್ಷಾಮ ಎದುರಾಗಿದೆ. ಬೇಸಿಗೆ ಶುರುವಿನಲ್ಲೇ ಹಳ್ಳ ಕೊಳ್ಳಗಳೆಲ್ಲ ಬತ್ತಿ ಹೋಗಿವೆ. ಇದರ ಪರಿಣಾಮ ಜಮೀನಿನಲ್ಲಿ ಅನ್ನದಾತರು ಬೆಳೆದ ಬೆಳೆಗಳೆಲ್ಲ ಕಮರಿ ಹೋಗ್ತಿವೆ. ಅದರಲ್ಲೂ ಕೊಪ್ಪಳ, ರಾಯಚೂರು, ಬಳ್ಳಾರಿ, ವಿಜಯನಗರ ಜಿಲ್ಲೆಗಳಲ್ಲಿ ದಾಹ ತೀರಿಸೋ ತುಂಗಭದ್ರಾ ಜಲಾಶಯದ ನೀರಿನ ಮಟ್ಟ ಕಡಿಮೆಯಾಗ್ತಿರೋದು ಭಾರೀ ಆತಂಕ ಸೃಷ್ಟಿಸಿದೆ. 101 ಟಿಎಂಸಿ ಸಾಮರ್ಥ್ಯವುಳ್ಳ ಈ ಜಲಾಶಯದಲ್ಲಿ ಸದ್ಯ ಮಾರ್ಚ್ ಅಂತ್ಯದವರೆಗೆ ಮಾತ್ರ ರೈತರ ಬೆಳೆಗಳಿಗೆ ಸಾಕಾಗುವಷ್ಟು ನೀರು ಸಂಗ್ರಹವಿದೆ. ಆಂಧ್ರ ಮತ್ತು ತೆಲಂಗಾಣದ ಪಾಲಿನ ನೀರು ಬಿಟ್ಟು ಡ್ಯಾಂನಲ್ಲಿ ಕೇವಲ 10 ಟಿಎಂಸಿ ನೀರು ಮಾತ್ರ ಬಾಕಿ ಉಳಿದಿದ್ದು, ಬೇಸಿಗೆ ಕಾಲ ಕಳೆದು ಮಳೆ ಆರಂಭದವರೆಗೆ ಮುಂದೇನು ಎಂಬ ಚಿಂತೆ ಜನರಲ್ಲಿ ಮೂಡಿದೆ. ಟೋಟಲಿ ಕರ್ನಾಟಕ ಕೋಟಕ್ಕೆ ಹೇಳೋದಾದರೆ ಇವತ್ತಿಗೆ ಸಂಬಂಧಪಟ್ಟಂಗೆ 10 ಟಿಎಂಸಿ ಪಾಯಿಂಟ್ 10.38 ಟಿಎಂಸಿ ಇದೆ. ಮತ್ತು ಆಂಧ್ರ ಪ್ರದೇಶದ್ದು 4.07 ಟಿಎಂಸಿ ಇದೆ. ಒಟ್ಟಾರೆ ಒಂದು 14 ಟಿಎಂಸಿಯಷ್ಟು ಬಳಕೆಗೆ ಯೋಗ್ಯವಾದ ನೀರಿದೆ. ಉಳಿದಿದ್ದು ಆಪರೇಷನ್ನು ಡೆಡ್ ಸ್ಟೋರೇಜು ಮತ್ತು ಸಿಸ್ಟಮ್ ಲಾಸಸ್ ಅಂತೇಳಿ ತೆಗೆದುಬಿಟ್ಟು ಒಟ್ಟಾರೆಯಾಗಿ ಇವತ್ತಿಗೆ 14 ಟಿಎಂಸಿ ಇದೆ. ಮಾರ್ಚ್ 30ರವರೆಗೂ ಕೃಷಿಗೆ ನೀರು ಬಿಟ್ಟರೂ ರೈತರ ಫಸಲಿಗೆ ನೀರು ಸೇರೋದು ಡೌಟ್. ಹೀಗಾಗಿ ರೈತರು ಏಪ್ರಿಲ್ ಅಂತ್ಯದವರೆಗೂ ನೀರು ಹರಿಸುವಂತೆ ಬೇಡಿಕೆ ಇಟ್ಟಿದ್ದಾರೆ. ಆದರೆ ಬೇಸಿಗೆ ಆರಂಭಕ್ಕೂ ಮುನ್ನವೇ ಡ್ಯಾಂನಲ್ಲಿ ನೀರಿನ ಕೊರತೆ ಉಂಟಾಗಿದೆ. ಈ ಬಾರಿ ಜಲಾಶಯದ ಕ್ರಸ್ಟ್ ಗೇಟ್ ಕಿತ್ತು ನೀರು ಪೋಲಾದ ಬಳಿಕವೂ ವರುಣದೇವನ ಕೃಪೆಯಿಂದ ಮತ್ತೆ ಜಲಾಶಯ ಭರ್ತಿಯಾಗಿತ್ತು. ಆದರೆ ಸದ್ಯ ಬೇಸಿಗೆ ಆರಂಭದಲ್ಲೇ ಡ್ಯಾಂ ಖಾಲಿಯಾಗುವ ಆತಂಕ ಶುರುವಾಗಿದೆ. ಈರಯ್ಯ ಹಿರೇಮಠ್, ರಿಪಬ್ಲಿಕ್ ಕನ್ನಡ, ಕೊಪ್ಪಳ. 4 ಜಿಲ್ಲೆಗಳ ಜೀವನಾಡಿ ತುಂಗಭದ್ರಾ ನದಿ ನೀರು ಖಾಲಿ ಆಗ್ತಾ ಇದೆ. ನೀರು ಕಡಿಮೆ ಆಗ್ತಾ ಇದೆ. ಜನರಲ್ಲಿ ಆತಂಕ ಕೂಡ ಶುರುವಾಗಿದೆ. ಬೇಸಿಗೆ ಆರಂಭದಲ್ಲೇ ಡ್ಯಾಂ ಖಾಲಿ ಆಗ್ತಾ ಇರೋದು ಚಿಂತೆಗೀಡು ಮಾಡಿದೆ. ಆ ಬಗ್ಗೆ ಒಂದು ವರದಿ ಇದೆ, ನೋಡ್ಕೊಂಡು ಬನ್ನಿ.
ನೀರಿಲ್ಲ ತುಂಗಭದ್ರಾ ಡ್ಯಾಂನಲ್ಲಿ ನೀರಿಲ್ಲ. 4 ಜಿಲ್ಲೆಯ ಅನ್ನದಾತರಲ್ಲಿ ಹೆಚ್ಚಾಯಿತು ಆತಂಕ. ಕರುನಾಡಲ್ಲಿ ಬೇಸಿಗೆ ಆರಂಭದಲ್ಲೇ ಹಲವೆಡೆ ಭೀಕರ ಜಲಕ್ಷಾಮ ಎದುರಾಗಿದೆ. ಬೇಸಿಗೆ ಶುರುವಿನಲ್ಲೇ ಹಳ್ಳ ಕೊಳ್ಳಗಳೆಲ್ಲ ಬತ್ತಿ ಹೋಗಿವೆ. ಇದರ ಪರಿಣಾಮ ಜಮೀನಿನಲ್ಲಿ ಅನ್ನದಾತರು ಬೆಳೆದ ಬೆಳೆಗಳೆಲ್ಲ ಕಮರಿ ಹೋಗ್ತಿವೆ. ಅದರಲ್ಲೂ ಕೊಪ್ಪಳ, ರಾಯಚೂರು, ಬಳ್ಳಾರಿ, ವಿಜಯನಗರ ಜಿಲ್ಲೆಗಳಲ್ಲಿ ದಾಹ ತೀರಿಸೋ ತುಂಗಭದ್ರಾ ಜಲಾಶಯದ ನೀರಿನ ಮಟ್ಟ ಕಡಿಮೆಯಾಗ್ತಿರೋದು ಭಾರೀ ಆತಂಕ ಸೃಷ್ಟಿಸಿದೆ. 101 ಟಿಎಂಸಿ ಸಾಮರ್ಥ್ಯವುಳ್ಳ ಈ ಜಲಾಶಯದಲ್ಲಿ ಸದ್ಯ ಮಾರ್ಚ್ ಅಂತ್ಯದವರೆಗೆ ಮಾತ್ರ ರೈತರ ಬೆಳೆಗಳಿಗೆ ಸಾಕಾಗುವಷ್ಟು ನೀರು ಸಂಗ್ರಹವಿದೆ. ಆಂಧ್ರ ಮತ್ತು ತೆಲಂಗಾಣದ ಪಾಲಿನ ನೀರು ಬಿಟ್ಟು ಡ್ಯಾಂನಲ್ಲಿ ಕೇವಲ 10 ಟಿಎಂಸಿ ನೀರು ಮಾತ್ರ ಬಾಕಿ ಉಳಿದಿದ್ದು, ಬೇಸಿಗೆ ಕಾಲ ಕಳೆದು ಮಳೆ ಆರಂಭದವರೆಗೆ ಮುಂದೇನು ಎಂಬ ಚಿಂತೆ ಜನರಲ್ಲಿ ಮೂಡಿದೆ. ಸೊ ಟೋಟಲಿ ಕರ್ನಾಟಕ ಕೋಟಕ್ಕೆ ಹೇಳೋದಾದರೆ ಇವತ್ತಿಗೆ ಸಂಬಂಧಪಟ್ಟಂಗೆ 10 TMC ಪಾಯಿಂಟ್ 10.38 TMC ಇದೆ. ಮತ್ತು ಆಂಧ್ರ ಪ್ರದೇಶದ್ದು 4.07 TMC ಇದೆ. ಒಟ್ಟಾರೆ ಒಂದು 14 TMC ಅಷ್ಟು ಬಳಕೆಗೆ ಯೋಗ್ಯವಾದ ನೀರಿದೆ. ಉಳಿದಿದ್ದು ಆಪರೇಷನ್ನು ಡೆಡ್ ಸ್ಟೋರೇಜು ಮತ್ತು ಸಿಸ್ಟಮ್ ಲಾಸಸ್ ಅಂತೇಳಿ ತೆಗೆದುಬಿಟ್ಟು ಒಟ್ಟಾರೆಯಾಗಿ ಇವತ್ತಿಗೆ 14 TMC ಇದೆ. ಮಾರ್ಚ್ 30ರವರೆಗೂ ಕೃಷಿಗೆ ನೀರು ಬಿಟ್ಟರೂ ರೈತರ ಫಸಲಿಗೆ ನೀರು ಸೇರೋದು ಡೌಟ್. ಹೀಗಾಗಿ ರೈತರು ಏಪ್ರಿಲ್ ಅಂತ್ಯದವರೆಗೂ ನೀರು ಹರಿಸುವಂತೆ ಬೇಡಿಕೆ ಇಟ್ಟಿದ್ದಾರೆ. ಆದರೆ ಬೇಸಿಗೆ ಆರಂಭಕ್ಕೂ ಮುನ್ನವೇ ಡ್ಯಾಂನಲ್ಲಿ ನೀರಿನ ಕೊರತೆ ಉಂಟಾಗಿದೆ. ಈ ಬಾರಿ ಜಲಾಶಯದ ಕ್ರಸ್ಟ್ ಗೇಟ್ ಕಿತ್ತು ನೀರು ಪೋಲಾದ ಬಳಿಕವೂ ವರುಣದೇವನ ಕೃಪೆಯಿಂದ ಮತ್ತೆ ಜಲಾಶಯ ಭರ್ತಿಯಾಗಿತ್ತು. ಆದರೆ ಸದ್ಯ ಬೇಸಿಗೆ ಆರಂಭದಲ್ಲೇ ಡ್ಯಾಂ ಖಾಲಿಯಾಗುವ ಆತಂಕ ಶುರುವಾಗಿದೆ. ಈರಯ್ಯ ಹಿರೇಮಠ್, ರಿಪಬ್ಲಿಕ್ ಕನ್ನಡ, ಕೊಪ್ಪಳ. 4 ಜಿಲ್ಲೆಗಳ ಜೀವನಾಡಿ ತುಂಗಭದ್ರಾ ನದಿ ನೀರು ಖಾಲಿ ಆಗ್ತಾ ಇದೆ. ನೀರು ಕಡಿಮೆ ಆಗ್ತಾ ಇದೆ. ಜನರಲ್ಲಿ ಆತಂಕ ಕೂಡ ಶುರುವಾಗಿದೆ. ಬೇಸಿಗೆ ಆರಂಭದಲ್ಲೇ ಡ್ಯಾಂ ಖಾಲಿ ಆಗ್ತಾ ಇರೋದು ಚಿಂತೆಗೀಡು ಮಾಡಿದೆ. ಆ ಬಗ್ಗೆ ಒಂದು ವರದಿ ಇದೆ, ನೋಡ್ಕೊಂಡು ಬನ್ನಿ. ನೀರಿಲ್ಲ ತುಂಗಭದ್ರಾ ಡ್ಯಾಂನಲ್ಲಿ ನೀರಿಲ್ಲ. 4 ಜಿಲ್ಲೆಯ ಅನ್ನದಾತರಲ್ಲಿ ಹೆಚ್ಚಾಯಿತು ಆತಂಕ. ಕರುನಾಡಲ್ಲಿ ಬೇಸಿಗೆ ಆರಂಭದಲ್ಲೇ ಹಲವೆಡೆ ಭೀಕರ ಜಲಕ್ಷಾಮ ಎದುರಾಗಿದೆ. ಬೇಸಿಗೆ ಶುರುವಿನಲ್ಲೇ ಹಳ್ಳ ಕೊಳ್ಳಗಳೆಲ್ಲ ಬತ್ತಿ ಹೋಗಿವೆ. ಇದರ ಪರಿಣಾಮ ಜಮೀನಿನಲ್ಲಿ ಅನ್ನದಾತರು ಬೆಳೆದ ಬೆಳೆಗಳೆಲ್ಲ ಕಮರಿ ಹೋಗ್ತಿವೆ. ಅದರಲ್ಲೂ ಕೊಪ್ಪಳ, ರಾಯಚೂರು, ಬಳ್ಳಾರಿ, ವಿಜಯನಗರ ಜಿಲ್ಲೆಗಳಲ್ಲಿ ದಾಹ ತೀರಿಸೋ ತುಂಗಭದ್ರಾ ಜಲಾಶಯದ ನೀರಿನ ಮಟ್ಟ ಕಡಿಮೆಯಾಗ್ತಿರೋದು ಭಾರೀ ಆತಂಕ ಸೃಷ್ಟಿಸಿದೆ. 101 ಟಿಎಂಸಿ ಸಾಮರ್ಥ್ಯವುಳ್ಳ ಈ ಜಲಾಶಯದಲ್ಲಿ ಸದ್ಯ ಮಾರ್ಚ್ ಅಂತ್ಯದವರೆಗೆ ಮಾತ್ರ ರೈತರ ಬೆಳೆಗಳಿಗೆ ಸಾಕಾಗುವಷ್ಟು ನೀರು ಸಂಗ್ರಹವಿದೆ. ಆಂಧ್ರ ಮತ್ತು ತೆಲಂಗಾಣದ ಪಾಲಿನ ನೀರು ಬಿಟ್ಟು ಡ್ಯಾಂನಲ್ಲಿ ಕೇವಲ 10 ಟಿಎಂಸಿ ನೀರು ಮಾತ್ರ ಬಾಕಿ ಉಳಿದಿದ್ದು, ಬೇಸಿಗೆ ಕಾಲ ಕಳೆದು ಮಳೆ ಆರಂಭದವರೆಗೆ ಮುಂದೇನು ಎಂಬ ಚಿಂತೆ ಜನರಲ್ಲಿ ಮೂಡಿದೆ. ಸೊ ಟೋಟಲಿ ಕರ್ನಾಟಕ ಕೋಟಕ್ಕೆ ಹೇಳೋದಾದರೆ ಇವತ್ತಿಗೆ ಸಂಬಂಧಪಟ್ಟಂಗೆ 10 TMC ಪಾಯಿಂಟ್ 10.38 TMC ಇದೆ. ಮತ್ತು ಆಂಧ್ರ ಪ್ರದೇಶದ್ದು 4.07 TMC ಇದೆ. ಒಟ್ಟಾರೆ ಒಂದು 14 TMC ಅಷ್ಟು ಬಳಕೆಗೆ ಯೋಗ್ಯವಾದ ನೀರಿದೆ. ಉಳಿದಿದ್ದು ಆಪರೇಷನ್ನು ಡೆಡ್ ಸ್ಟೋರೇಜು ಮತ್ತು ಸಿಸ್ಟಮ್ ಲಾಸಸ್ ಅಂತೇಳಿ ತೆಗೆದುಬಿಟ್ಟು ಒಟ್ಟಾರೆಯಾಗಿ ಇವತ್ತಿಗೆ 14 TMC ಇದೆ. ಮಾರ್ಚ್ 30ರವರೆಗೂ ಕೃಷಿಗೆ ನೀರು ಬಿಟ್ಟರೂ ರೈತರ ಫಸಲಿಗೆ ನೀರು ಸೇರೋದು ಡೌಟ್. ಹೀಗಾಗಿ ರೈತರು ಏಪ್ರಿಲ್ ಅಂತ್ಯದವರೆಗೂ ನೀರು ಹರಿಸುವಂತೆ ಬೇಡಿಕೆ ಇಟ್ಟಿದ್ದಾರೆ. ಆದರೆ ಬೇಸಿಗೆ ಆರಂಭಕ್ಕೂ ಮುನ್ನವೇ ಡ್ಯಾಂನಲ್ಲಿ ನೀರಿನ ಕೊರತೆ ಉಂಟಾಗಿದೆ. ಈ ಬಾರಿ ಜಲಾಶಯದ ಕ್ರಸ್ಟ್ ಗೇಟ್ ಕಿತ್ತು ನೀರು ಪೋಲಾದ ಬಳಿಕವೂ ವರುಣದೇವನ ಕೃಪೆಯಿಂದ ಮತ್ತೆ ಜಲಾಶಯ ಭರ್ತಿಯಾಗಿತ್ತು. ಆದರೆ ಸದ್ಯ ಬೇಸಿಗೆ ಆರಂಭದಲ್ಲೇ ಡ್ಯಾಂ ಖಾಲಿಯಾಗುವ ಆತಂಕ ಶುರುವಾಗಿದೆ. ಈರಯ್ಯ ಹಿರೇಮಠ್, ರಿಪಬ್ಲಿಕ್ ಕನ್ನಡ, ಕೊಪ್ಪಳ. 4 ಜಿಲ್ಲೆಗಳ ಜೀವನಾಡಿ ತುಂಗಭದ್ರಾ ನದಿ ನೀರು ಖಾಲಿ ಆಗ್ತಾ ಇದೆ. ನೀರು ಕಡಿಮೆ ಆಗ್ತಾ ಇದೆ. ಜನರಲ್ಲಿ ಆತಂಕ ಕೂಡ ಶುರುವಾಗಿದೆ. ಬೇಸಿಗೆ ಆರಂಭದಲ್ಲೇ ಡ್ಯಾಂ ಖಾಲಿ ಆಗ್ತಾ ಇರೋದು ಚಿಂತೆಗೀಡು ಮಾಡಿದೆ. ಆ ಬಗ್ಗೆ ಒಂದು ವರದಿ ಇದೆ, ನೋಡ್ಕೊಂಡು ಬನ್ನಿ. ನೀರಿಲ್ಲ ತುಂಗಭದ್ರಾ ಡ್ಯಾಂನಲ್ಲಿ ನೀರಿಲ್ಲ. 4 ಜಿಲ್ಲೆಯ ಅನ್ನದಾತರಲ್ಲಿ ಹೆಚ್ಚಾಯಿತು ಆತಂಕ.
ಕರುನಾಡಲ್ಲಿ ಬೇಸಿಗೆ ಆರಂಭದಲ್ಲೇ ಹಲವೆಡೆ ಭೀಕರ ಜಲಕ್ಷಾಮ ಎದುರಾಗಿದೆ. ಬೇಸಿಗೆ ಶುರುವಿನಲ್ಲೇ ಹಳ್ಳ ಕೊಳ್ಳಗಳೆಲ್ಲ ಬತ್ತಿ ಹೋಗಿವೆ. ಇದರ ಪರಿಣಾಮ ಜಮೀನಿನಲ್ಲಿ ಅನ್ನದಾತರು ಬೆಳೆದ ಬೆಳೆಗಳೆಲ್ಲ ಕಮರಿ ಹೋಗ್ತಿವೆ. ಅದರಲ್ಲೂ ಕೊಪ್ಪಳ, ರಾಯಚೂರು, ಬಳ್ಳಾರಿ, ವಿಜಯನಗರ ಜಿಲ್ಲೆಗಳಲ್ಲಿ ದಾಹ ತೀರಿಸೋ ತುಂಗಭದ್ರಾ ಜಲಾಶಯದ ನೀರಿನ ಮಟ್ಟ ಕಡಿಮೆಯಾಗ್ತಿರೋದು ಭಾರೀ ಆತಂಕ ಸೃಷ್ಟಿಸಿದೆ. 101 ಟಿಎಂಸಿ ಸಾಮರ್ಥ್ಯವುಳ್ಳ ಈ ಜಲಾಶಯದಲ್ಲಿ ಸದ್ಯ ಮಾರ್ಚ್ ಅಂತ್ಯದವರೆಗೆ ಮಾತ್ರ ರೈತರ ಬೆಳೆಗಳಿಗೆ ಸಾಕಾಗುವಷ್ಟು ನೀರು ಸಂಗ್ರಹವಿದೆ. ಆಂಧ್ರ ಮತ್ತು ತೆಲಂಗಾಣದ ಪಾಲಿನ ನೀರು ಬಿಟ್ಟು ಡ್ಯಾಂನಲ್ಲಿ ಕೇವಲ 10 ಟಿಎಂಸಿ ನೀರು ಮಾತ್ರ ಬಾಕಿ ಉಳಿದಿದ್ದು, ಬೇಸಿಗೆ ಕಾಲ ಕಳೆದು ಮಳೆ ಆರಂಭದವರೆಗೆ ಮುಂದೇನು ಎಂಬ ಚಿಂತೆ ಜನರಲ್ಲಿ ಮೂಡಿದೆ. ಸೊ ಟೋಟಲಿ ಕರ್ನಾಟಕ ಕೋಟಕ್ಕೆ ಹೇಳೋದಾದರೆ ಇವತ್ತಿಗೆ ಸಂಬಂಧಪಟ್ಟಂಗೆ 10 TMC ಪಾಯಿಂಟ್ 10.38 TMC ಇದೆ. ಮತ್ತು ಆಂಧ್ರ ಪ್ರದೇಶದ್ದು 4.07 TMC ಇದೆ. ಒಟ್ಟಾರೆ ಒಂದು 14 TMC ಅಷ್ಟು ಬಳಕೆಗೆ ಯೋಗ್ಯವಾದ ನೀರಿದೆ. ಉಳಿದಿದ್ದು ಆಪರೇಷನ್ನು, ಡೆಡ್ ಸ್ಟೋರೇಜು ಮತ್ತು ಸಿಸ್ಟಮ್ ಲಾಸಸ್ ಅಂತೇಳಿ ತೆಗೆದುಬಿಟ್ಟು ಒಟ್ಟಾರೆಯಾಗಿ ಇವತ್ತಿಗೆ 14 TMC ಇದೆ. ಮಾರ್ಚ್ 30ರವರೆಗೂ ಕೃಷಿಗೆ ನೀರು ಬಿಟ್ಟರೂ ರೈತರ ಫಸಲಿಗೆ ನೀರು ಸೇರೋದು ಡೌಟ್. ಹೀಗಾಗಿ ರೈತರು ಏಪ್ರಿಲ್ ಅಂತ್ಯದವರೆಗೂ ನೀರು ಹರಿಸುವಂತೆ ಬೇಡಿಕೆ ಇಟ್ಟಿದ್ದಾರೆ. ಆದರೆ ಬೇಸಿಗೆ ಆರಂಭಕ್ಕೂ ಮುನ್ನವೇ ಡ್ಯಾಂನಲ್ಲಿ ನೀರಿನ ಕೊರತೆ ಉಂಟಾಗಿದೆ. ಈ ಬಾರಿ ಜಲಾಶಯದ ಕ್ರಸ್ಟ್ ಗೇಟ್ ಕಿತ್ತು ನೀರು ಪೋಲಾದ ಬಳಿಕವೂ ವರುಣದೇವನ ಕೃಪೆಯಿಂದ ಮತ್ತೆ ಜಲಾಶಯ ಭರ್ತಿಯಾಗಿತ್ತು. ಆದರೆ ಸದ್ಯ ಬೇಸಿಗೆ ಆರಂಭದಲ್ಲೇ ಡ್ಯಾಂ ಖಾಲಿಯಾಗುವ ಆತಂಕ ಶುರುವಾಗಿದೆ. ಈರಯ್ಯ ಹಿರೇಮಠ್, ರಿಪಬ್ಲಿಕ್ ಕನ್ನಡ, ಕೊಪ್ಪಳ.